ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಇವತ್ತು ನಾನು ಸಂಜೆ ಸಮಯದಲ್ಲಿ ತುಂಬ ದಿಢೀರಾಗಿ ಮಾಡ್ಕೊಳ್ಳೋ ಅಂತಹ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಒಂದು ಕಟ್ಲೆಟ್ನ ಮಾಡ್ತಾ ಇದ್ದೀನಿ. ಮನೇಲಿ ಎರಡೇ ಕ್ಯಾರೆಟ್ ಇದ್ದರೆ ಸಾಕು, ನೀವು ಆರಾಮ್ಸೆ ಈ ಕಟ್ಲೆಟ್ನ ಮಾಡ್ಕೋಬೋದು. ಸ್ವಲ್ಪ ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಒಳಗಡೆ ಎಲ್ಲ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ. ಈ ಕಟ್ಲೆಟ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಈಸಿ ಆಗಿರೋವಂಥ ವೇನಲ್ಲಿ ಕ್ಯಾರೆಟ್ನ ಬಳಸಿ ಇವತ್ತು ಒಂದು ಕಟ್ಲೆಟ್ನ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ಎರಡು ಚಿಕ್ಕದಾಗಿರೋವಂತಹ ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ ಆಲ್ರೆಡಿ. ಆ ಬೇಯಿಸಿರೋವಂಥ ಆಲೂಗೆಡ್ಡೆನ ಸಿಪ್ಪೆನ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಎಲ್ಲೂ ದಪ್ಪ ದಪ್ಪ ಗಂಟು ಥರ ಇಲ್ಲದೆ ಇರೋ ಹಾಗೆ ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಪುಡಿ ಮಾಡ್ಕೊಂಡು ಆದಮೇಲೆ ಅದಕ್ಕೆ 2 ತುರಿದಿರೋ ಅಂತಹ ಕ್ಯಾರೆಟ್ ಸೇರಿಸ್ತಾ ಇದ್ದೀನಿ. 2 ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಆ ತುರಿ ಎಲ್ಲ ಸೇರಿಸ್ತಾ ಇದ್ದೀನಿ. ಆಲೂಗೆಡ್ಡೆ ಏನಕ್ಕೆ ಅಂದರೆ ಸ್ವಲ್ಪ ಬೈಂಡಿಂಗ್ ಆಗಲಿ ಅಂತ ಹೇಳಿಬಿಟ್ಟು. ಬರೀ ಕ್ಯಾರೆಟಲ್ಲಿ ಮಾಡಿದ್ರೆ ಅದು ಬೈಂಡ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಬೇಯಿಸಿರೋ ಆಲೂಗೆಡ್ಡೆ ಸೇರಿಸ್ಕೋಬೇಕು. ಖಾರಕ್ಕೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಹಸಿಮೆಣ್ಸಿನ ಪುಡಿ ಬಳಸ್ತಾ ಇದ್ದೀನಿ. ಸಣ್ಣಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಬಳಸ್ಕೋಬಹುದು. ಅದು ಮತ್ತೆ ಅಲ್ಲಲ್ಲೇ ಬಾಯಿಗೆ ಸಿಗ್ತಾ ಇರುತ್ತೆ, ತಿನ್ನೋಕ್ಕಾಗದೇ ಇರೋರು ತೆಗೆದಿಡಬೇಕಾಗತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಹಸಿಮೆಣ್ಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಹಾಗೆಯೇ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಹೆಚ್ಚಿಗೆ ಯಾವುದೇ ರೀತಿಯಾಗಿರೋಂಥ ಮಸಾಲೆಗಳಿಲ್ಲದೆ, ಹೆಚ್ಚು ಸಾಮಗ್ರಿಗಳಿಲ್ಲದೆ ನೀವು ಸುಲಭವಾಗಿ ಈವ್ನಿಂಗ್ ಟೈಮಲ್ಲಿ ಒಂದು 5 ಮಿನಿಟ್ಸಲ್ಲಿ ನೀವು ಮಾಡ್ಕೋಬೋದು. ಸಣ್ಣಗೆ ಕಟ್ ಮಾಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಸೇರಿಸ್ತಾ ಇದ್ದೀನಿ. ಅಂದರೆ ನೀವು ಬ್ರೆಡ್ನ ಪೌಡರ್ ಮಾಡಿ ಇಟ್ಕೋಬೋದು, ಇಲ್ಲ ರಸ್ಕ್ ಇರುತ್ತಲ್ಲ, ರಸ್ಕ್ನ ಪೌಡರ್ ಮಾಡಿ ಕೂಡ ಇಟ್ಕೊಂಡು ಬ್ರೆಡ್ ಕ್ರಮ್ಸ್ ಥರ ಯೂಸ್ ಮಾಡ್ಕೊಳ್ಬೋದು. ಇಷ್ಟೇ ಸಾಮಗ್ರಿಗಳು ಸಾಕು. ಬೆಂದಿರೋಂಥ ಆಲೂಗಡ್ಡೆ, ತುರಿದಿರೋಂಥ ಕ್ಯಾರೆಟ್, ಖಾರಕ್ಕೆ ಬೇಕಾಗಿರೋಂಥ ಹಸಿಮೆಣ್ಸಿನ ಪುಡಿ, ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಚೆನ್ನಾಗಿ ಬೈಂಡ್ ಆಗಲಿ ಅಂತ ಸ್ವಲ್ಪ ಬ್ರೆಡ್ ಕ್ರಮ್ಸ್. ಈಗ ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಎಲ್ಲನೂ ಕೈನಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನೀಟಾಗಿ ಎಲ್ಲ ಕಲಿಸ್ಕೊಂಡ್ಮೇಲೆ ಇದನ್ನೇ ನೆನೆಸೋ ಅವಶ್ಯಕತೆ ಏನಿಲ್ಲ, ತಕ್ಷಣ ಮಾಡ್ಕೊಳ್ಬೋದು. ಸ್ವಲ್ಪ ಉಂಡೆಗಳನ್ನ ತಗೊಳ್ತಾ ಅದನ್ನು ನೀಟಾಗಿ ಕಟ್ಲೆಟ್ ಶೇಪ್ನ ಮಾಡ್ಕೋಬೋದು. ಕಟ್ಲೆಟ್ಟು ನಿಮಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಓವೆಲ್ ಶೇಪ್ ಬೇಕಂದರೆ ಓವೆಲ್ ಶೇಪ್ ಕೂಡ ಮಾಡ್ಕೋಬೋದು. ಎಷ್ಟು ಸುಲಭ ಅಲ್ವಾ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಮನೆಯಲ್ಲಿ ಸಂಜೆ ಮಕ್ಕಳು ಬಂದಾಗ ಯಾವಾಗಲೂ ಅದೇ ಬಿಸ್ಕೆಟ್ಸು ಅಥವಾ ಕುರ್ಕುರೆ ಲೇಸು ಹೊರಗಡೆಯಿಂದ ಈ ಥರ ತಂದ್ಕೊಡೋ ಬದಲು ನಾವೇ ಮನೆಯಲ್ಲಿ ಸುಲಭವಾಗಿ ಈ ಥರ ಕಟ್ಲೆಟ್ಸ್ ಆ ಥರ ಏನಾದರೂ ನಾವೇ ಮಾಡಿಕೊಡ್ಬೋದು. ಎಲ್ಲನೂ ಹಿಟ್ಟನ್ನೆಲ್ಲ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಎಲ್ಲನೂ ಕಟ್ಲೆಟ್ ಶೇಪ್ನ ತಗೋಬೇಕು. ಎಲ್ಲನೂ ಕಟ್ಲೆಟ್ ಶೇಪ್ಗೆ ಈ ಥರ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಲ್ಲ. ಈಗ ಇದನ್ನು ಕಟ್ಲೆಟ್ಸ್ನ ಮಾಡ್ಕೊಳ್ಳೋಣ. ಆ್ಯಕ್ಚುಲಾಗಿ ಕಟ್ಲೆಟ್ಸ್ ಈಗ ನಾವು ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ದಪ್ಪ ತಳ ಇರೋವಂತಹ ಪ್ಯಾನ್ ಇಟ್ಟಿದ್ದೀನಿ, ಫ್ರೈ ಪ್ಯಾನು. ತೆಳುವಾಗಿರೋವಂಥ ತಳ ಆದರೆ ಅದು ಬೇಗ ಸೀದಂಗೆ ಆಗಿಬಿಡುತ್ತೆ. ಸ್ವಲ್ಪ ತಳ ಚೆನ್ನಾಗಿ ಮುಳುಗೋ ಅಷ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊತೀನಿ. ಅಷ್ಟು ಬೇಕಾಗುತ್ತೆ. ನೀಟಾಗಿ ಎಲ್ಲ ಕಡೆ ಅದನ್ನು ಸ್ವಲ್ಪ ಈ ಥರ ಟರ್ನ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ನೋಡಿ ಬಿಸಿ ಆಗಿದೆ. ಫ್ಲೇಮ್ ಮೀಡಿಯಮಲ್ಲೇ ಇರಬೇಕು, ಇಲ್ಲಾಂದರೆ ಮೇಲೆ ಸೀದೋದಂಗೆ ಆಗಿಬಿಡುತ್ತೆ. ಈಗ ಮಾಡ್ಕೊಂಡಿರೋಂತಹ ಒಂದೊಂದೇ ಕ್ಯಾರೆಟ್ ಕಟ್ಲೆಟ್ಸ್ನ ನೀಟಾಗಲ್ಲಿ ಪ್ಲೇಸ್ ಮಾಡ್ಕೊಳ್ತಾ ಬರ್ತೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು.
ಸ್ವಲ್ಪ ಚೆನ್ನಾಗದು ಫ್ರೈ ಆಗಬೇಕು. ಚೆನ್ನಾಗದು ಒಂದು ಸೈಡ್ ಫ್ರೈ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಆ ಥರ ಸ್ವಲ್ಪ ಕನ್ಫರ್ಮ್ ಆದಮೇಲೆ ಅದು ಮಾಡಿಕೊಂಡು ನಿಧಾನವಾಗಿ ಎರಡನೇ ಸೈಡ್ ಕೂಡ ತಿರ್ಗಿಸ್ಕೋಬೇಕು. ಎರಡೂ ಸೈಡ್ ಕೂಡ ಬೇಯಬೇಕಲ್ವ. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಿದೆ. ಈ ಥರ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಎರಡು ಕಡೆ ರೋಸ್ಟ್ ಮಾಡಿದ್ಮೇಲೆ ಫೈನಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂತಹ ಕ್ಯಾರೆಟ್ನ ಬಳಸಿ ಮಾಡುವಂಥ ಕಟ್ಲೆಟ್ ರೆಡಿಯಾಗಿದೆ. ನಿಮಗೂ ಕೂಡ ಈ ಕಟ್ಲೆಟ್ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ. ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.